ಮೋದಿ ವಿರುದ್ಧ ಮತ್ತು ದೇಶದ ವಿರುದ್ಧ ಅತಿ ದೊಡ್ಡ ಷಡ್ಯಂತ್ರ ನಡೆದಿತ್ತ. ಪಹಲ್ಗಾಮ್ ಘಟನೆಗೆ ಸಂಬಂಧಪಟ್ಟಂತೆ ದೇಶದ ಕೈ ಕಟ್ಟಾಕುವ ವ್ಯವಸ್ಥಿತ ಷಡ್ಯಂತ್ರ ಮಾಡಲಾಗಿತ್ತ. ಪಾಕಿಸ್ತಾನಕ್ಕೆ ಅನುಕೂಲ ಮಾಡಿಕೊಡುವ ಪ್ರಯತ್ನಗಳಾಗಿತ್ತ. ಈ ಷಡ್ಯಂತ್ರ ಆಗಿದ್ದಾದ್ರೂ ಎಲ್ಲಿ? ಪಾಕಿಸ್ತಾನದಲ್ಲ, ಭಾರತದಲ್ಲಿ. ನೀವು ವಕ್ಫ್ ವಿಚಾರನೆ ತೆಗೆದುಕೊಳ್ಳಿ. ಶಾಸಕಾಂಗ ಪಾಸ್ ಮಾಡಿದ ಕಾನೂನನ್ನ ಪ್ರಶ್ನೆ ಮಾಡಲಾಗಿತ್ತು ಸುಪ್ರೀಂ ಕೋರ್ಟ್ ನಲ್ಲಿ. ಆದ್ರೆ ಮೋದಿ ಬಗ್ಲಿಲ್ಲ ಜಗ್ಲಿಲ್ಲ, ಅಫಿಡವಿಟ್ ಕೊಟ್ಟು ವಕ್ಫ್ ಬಿಲ್ ಮುಟ್ಟಿದ್ರೆ ಸರಿ ಇರಲ್ಲ ಅನ್ನುವ ಎಚ್ಚರಿಕೆ ಕೊಟ್ಟಂತಾಗಿದೆ. ಅದೇ ರೀತಿ ಪೆಹಲ್ಗಾಮ್ ವಿಚಾರದಲ್ಲೂ ಸಹ ಅಡ್ಡಗಾಲ ಹಾಕೋದಕ್ಕೆ ಪ್ರಯತ್ನ ಪಟ್ಟಿತ್ತು ಇಂಡಿ ಮೈತ್ರಿಕೂಟ ಮತ್ತು ಎಡಪಕ್ಷಗಳು. ಪ್ಲಾನ್ ಮಾಡಿದ ಲೆಫ್ಟ್ ಲಿಬರಲ್ ಗ್ಯಾಂಗ್ ಎಲ್ಲಿಗೋಯ್ತು? ಸುಪ್ರೀಂ ಕೋರ್ಟ್ಗೆ ಪೆಹಲ್ಗಾಮ್ ವಿಚಾರನ ಇಟ್ಕೊಂಡು. ಆದ್ರೆ ಅಲ್ಲಿ ಏನಾಯ್ತು? ಅವರ ಆಟ ನಡೀಲಿಲ್ಲ. ಪಿನ್ ಟು ಪಿನ್ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ಇದು ಒಂದು ಅದ್ಭುತನೇ ಸರಿ, ನಿಮಗೆ ಆಶ್ಚರ್ಯ ಆಗುತ್ತೆ. ಸುಪ್ರೀಂ ಕೋರ್ಟ್ ಇಷ್ಟರ ಮಟ್ಟಿಗೆ ಬದಲಾಗ್ಬಿಡ್ತಾ? ಸುಪ್ರೀಂ ಕೋರ್ಟ್ ಪಶ್ಚಾತ್ತಾಪ ಪಡ್ತಾ ಇದೆಯಾ? ಲೆಫ್ಟ್ ಲಿಬರಲ್ ಗ್ಯಾಂಗ್ಗೆ ಬಹುದೊಡ್ಡ ಹಿನ್ನಡೆ. ಪಾಕಿಸ್ತಾನದ ವಿರುದ್ಧ ಆಕ್ಷನ್ ಮೇಲೆ ಆಕ್ಷನ್ ತೆಗೆದುಕೊಳ್ತಾ ಇದ್ದಾರೆ ಮೋದಿ ಅವರು. ಅವರ ಕೈ ಕಟ್ಟ ಹಾಕೋದಕ್ಕೆ ಪ್ರಯತ್ನ ನಡೆದಿತ್ತು ಭಾರತದಲ್ಲೇ. ಈಗ ಸುಪ್ರೀಂ ಕೋರ್ಟ್ ಸಹ ಬ್ರಹ್ಮಾಸ್ತ್ರ ಕೊಟ್ಟಿದೆ ಮೋದಿ ಕೈಗೆ. ಅಷ್ಟೇ ಅಲ್ಲ, ಫ್ರೀ ಹ್ಯಾಂಡ್ ಸಹ ಕೊಟ್ಬಿಟ್ಟಿದೆ. ಏನು ಬೇಕಾದ್ರೂ ಕ್ರಮ ಕೈಗೊಳ್ಳಿ ಅಂತ. ಯಾರೆಲ್ಲ ಪೆಹಲ್ಗಾಮ್ ವಿಚಾರನ ಮುಂದಿಟ್ಕೊಂಡು ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು ಅವರಿಗೆ ಮುಟ್ಟಿ ನೋಡಿಕೊಳ್ಳುವಂತೆ ಜಾಡಿಸಿ ಕಳಿಸಿದೆ. ಯಾವಾಗ ಪೆಹಲ್ಗಾಮ್ನ ಸೇಡು ತೀರಿಸಿಕೊಳ್ಳೋದಿಕ್ಕೆ ಮೋದಿ ಸೇನೆಗೆ ಫ್ರೀ ಹ್ಯಾಂಡ್ ಕೊಟ್ರು, ಈ ಕಡೆ ಲೆಫ್ಟ್ ಲಿಬರಲ್ ಗ್ಯಾಂಗು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ. ಒಂದ್ ಕಡೆ ಮೋದಿ ಅವರು ದೇಶದ ಭದ್ರತೆಯ ಬಗ್ಗೆ ತಲೆ ಕೆಡಿಸಿಕೊಂಡು ಸಿಸಿಎಸ್, ಸಿಸಿಪಿಎ, ಸೇನೆಯ ಮೂರೂ ನಾಯಕರೊಂದಿಗೆ ಮೀಟಿಂಗು, ಎಕನಾಮಿಕ್ ಅಫೇರ್ಸ್ ಮೀಟಿಂಗ್ ಗಳನ್ನ ಬ್ಯಾಕ್ ಟು ಬ್ಯಾಕ್ ಮಾಡುವ ಮೂಲಕ ದೇಶದ ಭದ್ರತೆಯ ಬಗ್ಗೆ ತಲೆ ಕೆಡಿಸಿಕೊಂಡಿದ್ರೆ ಒಳಗಿನ ಶತ್ರುಗಳು ಅದನ್ನ ಅಲುಗಾಡಿಸೋ ಪ್ರಯತ್ನ ಮಾಡ್ತಾ ಇದ್ರ. ಇವರಿಗೆ ಎಲ್ಲಿ ಮಿರ್ಚಿ ಇಟ್ಟಂಗಾಯ್ತು ಗೊತ್ತಾ? ಮೋದಿ ಅವರು ಬಿಹಾರದಲ್ಲಿ ಸ್ಪಷ್ಟವಾಗಿ ಘೋಷಣೆ ಮಾಡ್ಬಿಟ್ರು, ಯಾರು ಪಹಲ್ಗಾಮ್ಗೆ ಕಾರಣೀಭೂತರಾಗಿದ್ದಾರೋ ಅವರು ಊಹಿಸಿದಂತ ಶಿಕ್ಷೆ ಕಾದಿದೆ ಅಂತ. ಮೋದಿ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಟ್ರೆ ಇಂಡಿಯಾದಲ್ಲಿ ಇರ್ತಕ್ಕಂತಹ ಬಹುದೊಡ್ಡ ಪಾಕಿಸ್ತಾನಿಯರಿಗೆ ತೊಂದರೆ ಆಗುತ್ತೆ ನೋಡಿ. ಇವರ ಅಡ್ಡಗಾಲು ಶುರುವಾಗಿದ್ದೆಲ್ಲಿಂದ? ಮೋದಿ ಸರ್ಕಾರ ಇಂಡಸ್ ವ್ಯಾಲಿ ಟ್ರೀಟಿಯನ್ನ ಸಸ್ಪೆಂಡ್ ಮಾಡಿದ್ದನ್ನು ಪ್ರಶ್ನಿಸುವ ಮೂಲಕ. ಆದ್ರೆ ಅವರ ಆಟ ನಡೀಲಿಲ್ಲ. ಮತ್ತೆ ಸುಪ್ರೀಂ ಕೋರ್ಟ್ ಹೋದ್ರು. ಒಂದು ವೇಳೆ ಸುಪ್ರೀಂ ಕೋರ್ಟ್ ಏನಾದ್ರೂ ಅವರ ಅರ್ಜಿಯನ್ನ ಎಂಟರ್ಟೈನ್ ಮಾಡಿ ಪೆಹಲ್ಗಾಮ್ ವಿಚಾರಣೆ ಮಾಡೋದಕ್ಕೆ ಕೈಗೆತ್ತಿಕೊಂಡಿದ್ದೇ ಆಗಿದ್ರೆ ಏನಾಗ್ತಾ ಇತ್ತು ನೀವೇ ಯೋಚನೆ ಮಾಡಿ. ಭಾರತದ ಭದ್ರತೆ ವಿಚಾರ ಸುಪ್ರೀಂ ಕೋರ್ಟ್ ನಲ್ಲಿ ಪರ ವಿರೋಧ ಚರ್ಚೆ ಆಗುತ್ತೆ. ಇದು ಯಾರನ್ನ ಬಲಹೀನಗೊಳಿಸುತ್ತೆ? ದೇಶದ ಭದ್ರತಾ ವ್ಯವಸ್ಥೆಯನ್ನ, ದೇಶದ ಮೂರು ಸೈನ್ಯ ದಳಗಳನ್ನ ಬಲಹೀನಗೊಳಿಸುವ ಪ್ರಯತ್ನ ಇದು. ಡೈರೆಕ್ಟ್ ಆಗಿ ಭಾರತದ ಚುನಾಯಿತ ಸರ್ಕಾರಕ್ಕೆ ಹೊಡೆತ ಕೊಟ್ಟಂತೆ, ಭಾರತ ಸೇನೆಯ ನೈತಿಕ ಸ್ಥೈರ್ಯವನ್ನೇ ಕುಗ್ಗಿಸಿದಂತೆ. ಇದರಿಂದ ಯಾರಿಗ್ ಲಾಭ ಆಗ್ತಾ ಇತ್ತು? ಆಬ್ವಿಯಸ್ ಆಗಿ ಪಾಕಿಸ್ತಾನಕ್ಕೆ. ಅದನ್ನ ಮಾಡಿಕೊಡೋದಿಕ್ಕೆ ಹೊರಟಿದ್ದವರು ನಮ್ಮ ದೇಶದ ಲೆಫ್ಟ್ ಲಿಬರಲ್ ಗ್ಯಾಂಗು. ಜನಹಿತ ಅರ್ಜಿ ಅನ್ನುವ ಹೆಸರಿನಲ್ಲಿ ಸುಪ್ರೀಂ ಕೋರ್ಟ್ ಹೋಗಿದ್ರು. ರಿಟೈರ್ಡ್ ಆಗಿರ್ತಕ್ಕಂತಹ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ನ ಜಡ್ಜ್ ಗಳಿಂದ ವಿಚಾರಣೆ ನಡೆಸಬೇಕು ಅನ್ನೋದು ಇವರ ಮನವಿ. ಆದ್ರೆ ಈ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ಸಾರಾಸಗಟ್ಟಾಗಿ ತಿರಸ್ಕರಿಸಿದೆ. ಇನ್ನೂ ಬುದ್ಧಿ ಬಂದಿಲ್ಲ ಇವರಿಗೆ. ಎಷ್ಟೇ ಆಗ್ಲಿ ನಾಯಿ ಬಾಲ ಡೊಂಕೆ. ಇವರು ಮೋದಿಯನ್ನು ವಿರೋಧ ಮಾಡ್ತಾ ದೇಶನೇ ವಿರೋಧ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಈಗ ಸುಪ್ರೀಂ ಕೋರ್ಟ್ ಆ ಅರ್ಜಿಯನ್ನ ತಿರಸ್ಕಾರ ಮಾಡೋದಲ್ಲದೆ ಬಟ್ಟೆಯಲ್ಲಿ ಸುತ್ತಿ ಹೊಡೆದಿದೆ. ಇದು ಸರಿಯಾದ ಸಮಯನಾ? ಈ ಸಮಯದಲ್ಲಿ ದೇಶದ ಭದ್ರತಾ ವಿಚಾರನ ಚರ್ಚೆ ಮಾಡ್ಬೇಕಾಗಿತ್ತ ಅಂತ ಇಬ್ಬರು ಜಡ್ಜ್ ಗಳ ಪೀಠ, ಜಸ್ಟಿಸ್ ಸೂರ್ಯಕಾಂತ್ ಮತ್ತು ಜಸ್ಟಿಸ್ ಎ ಕೋಟೇಶ್ವರ್ ಸಿಂಗ್ ಪ್ರಶ್ನೆ ಮಾಡಿರೋದು. ಇಂತಹ ಅರ್ಜಿಗಳನ್ನು ಸುಪ್ರೀಂ ಕೋರ್ಟ್ ಮುಂದೆ ತರ್ತಾ ಏನನ್ನ ಸಾಧಿಸೋದಿಕ್ಕೆ ಹೊರಟಿದ್ದೀರಾ? ಇದು ನಮ್ಮ ದೇಶದ ಮೋರಾಲ್ ಡೌನ್ ಮಾಡೋದಲ್ಲದೆ ಇನ್ನೇನು ಅಲ್ಲ. ನೀವೇ ನೋಡಿ, ಬಾಂಗ್ಲಾದೇಶದಲ್ಲಿ ಏನಾಯ್ತು? ಹಿಂದೂಗಳ ವಿರುದ್ಧ ಬರ್ಬರವಾಗಿ ಅತ್ಯಾಚಾರ, ಹಿಂಸೆ ಆಯ್ತು. ಅದನ್ನ ವಾದ ಮಾಡೋದಕ್ಕೆ ಕೋರ್ಟ್ ಅಲ್ಲಿ ವಕೀಲರು ಸಹ ಸಿಗ್ಲಿಲ್ಲ. ಅದೇ ನಮ್ಮ ದೇಶದಲ್ಲಿ ಪೆಹಲ್ಗಾಮ್ ಘಟನೆಗೆ ಸಂಬಂಧಪಟ್ಟಂತೆ ಹಿಂದೂ ವಕೀಲರು ನಾ ಮುಂದು ತಾ ಮುಂದು ಅಂತ ಹೋಗ್ತಾರೆ ವಾದ ಮಾಡೋದಕ್ಕೆ. ನಿಮಗೆ ನಿಜಕ್ಕೂ ತಲೆ ಸರಿ ಇದೆಯಾ? ಈ ಮನವಿ ಪತ್ರ ಸಲ್ಲಿಸೋದಕ್ಕೂ ಮುಂಚೆ ಯೋಚನೆ ಮಾಡಿದೀರಾ ಈ ವಿಷಯ ಏನು? ನಿಮಗೆ ನಿಜಕ್ಕೂ ಸೀರಿಯಸ್ನೆಸ್ ಇದೆಯಾ ಅಂತಾನೆ ನ್ಯಾಯಾಧೀಶರು ಪ್ರಶ್ನೆ ಮಾಡಿರೋದು. ಅದರಲ್ಲೂ ಜಸ್ಟಿಸ್ ಸೂರ್ಯಕಾಂತ್ ಅವರು. ದೇಶದ ವಿರುದ್ಧ ಈ ರೀತಿಯ ಅರ್ಜಿಗಳನ್ನು ಹಾಕುವ ಮೊದಲು ನಿಮ್ಮ ಜವಾಬ್ದಾರಿಗಳೇನು ಅನ್ನೋದನ್ನ ತಿಳಿದುಕೊಳ್ಳಿ. ದೇಶ ಈಗ ಸಂಕಷ್ಟದಲ್ಲಿದೆ. ಭದ್ರತೆ ವಿಚಾರ ಇದು. ಸೇನೆಯ ಮನೋಬಲವನ್ನ ಕುಗ್ಗಿಸುವ ಬದಲು ಒಳ್ಳೆ ಕೆಲಸ ಮಾಡಿ ಅಂತ ತಪರಾಕಿ ಹಾಕಿದೆ. ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ನ ಜಡ್ಜ್ ಗಳಿಂದ ವಿಚಾರಣೆ ಮಾಡಿ ಅಂತ ಮನವಿ ಸಲ್ಲಿಸ್ತಾ ಇದ್ದೀರಲ್ಲ, ಯಾವಾಗಿಂದ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ನ ಜಡ್ಜ್ ಗಳು ಇಂತಹ ವಿಷಯದಲ್ಲಿ ಪರಿಣತರಾದ್ರು, ವಿಶೇಷಜ್ಞರಾದ್ರು? ಕೋರ್ಟ್ ಇರೋದು ವಿವಾದಗಳನ್ನ ಬಗೆಹರಿಸೋದಿಕ್ಕೆ. ನೀವು ಬಂದಿರತಕ್ಕಂತ ಈ ಅರ್ಜಿ ಆದೇಶ ಕೊಡಿ ಅಂತ ಕೇಳ್ತಾ ಇದೆ. ಇದನ್ನು ಮಾಡೋದಕ್ಕೆಲ್ಲ ನಾವು ಕೂತಿರೋದು ಅಂತ ತಪರಾಕಿ ಹಾಕಿದೆ.
ನೀವೇ ನೋಡಿ, ದೇಶದ ಸಾಮಾನ್ಯ ಜನರಿಗೂ ಗೊತ್ತಿದೆ ನಾವು ಇಂತಹ ಪರಿಸ್ಥಿತಿನಲ್ಲಿ ಸರ್ಕಾರದ ಪರವಾಗಿ ಹೆಗಲಿಗೆ ಹೆಗಲು ಕೊಟ್ಟು ನಿಲ್ಬೇಕು ಅಂತ. ಇದರಲ್ಲಿ ಯಾರು ರಾಜಕಾರಣ ಮಾಡಬಾರ್ದು ಅನ್ನೋದು ಸಾಮಾನ್ಯ ಜನರಿಗೂ ಗೊತ್ತಿದೆ. ಇವರು ಒಂದು ವರ್ಗದ ಮತ ಬ್ಯಾಂಕ್ ಅನ್ನ ಟಾರ್ಗೆಟ್ ಮಾಡಿ ನಮ್ಮ ಸೇನಾ ಬಲದ ಮನೋಬಲವನ್ನೇ ಕುಗ್ಗಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ, ಸಂಶಯ ಪಡ್ತಾ ಇದ್ದಾರೆ. ಸ್ನೇಹಿತರೆ, ಸುಪ್ರೀಂ ಕೋರ್ಟ್ ನ ಆದೇಶ ಒಂದ್ ಲೈನ್ ಸ್ಟೇಟ್ಮೆಂಟ್ ಇರಬಹುದು, ಇದು ನ್ಯಾಯಾಂಗ ವ್ಯವಸ್ಥೆ ಬದಲಾವಣೆ ಆಗ್ತಾ ಇದೆ ಅನ್ನೋದಕ್ಕೆ ಕನ್ನಡಿ ಹಿಡಿದಿದೆ. ಇವರು ಪ್ರಶ್ನೆ ಮಾಡೋದೇನು, 12 ದಿವಸ ಆಯ್ತು ಪಾಲಗಾವ್ ಅಟ್ಯಾಕ್ ಆಗಿ, ಇನ್ನು ಯಾಕೆ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಿಲ್ಲ ಅಂತ. ಯುದ್ಧ ಅಂದ್ರೆ ಹುಡುಗಾಟ ಮಾಡಿದ್ದಾರೆ, ಅದಕ್ಕೆ ತನ್ನದೇ ಆದ ಸಮಯ ಬೇಕಾಗತ್ತೆ, ತಯಾರಿ ಬೇಕಾಗತ್ತೆ, ಕಾದು ಹೊಡಿಬೇಕಾಗತ್ತೆ. ಅವಸರದಲ್ಲಿ ಮಾಡಿ ಎಲ್ಲ ಹೊಣೆಯನ್ನ ಮೋದಿ ತಲೆಗೆ ಕಟ್ಟಿ ಸರ್ಕಾರ ಕೆಡವಬೇಕು. ಇದೊಂದೇ ನೋಡಿ ಈ ಲೆಫ್ಟ್ ಲಿಬರಲ್ ಗಳ 1 ಪಾಯಿಂಟ್ ಅಜೆಂಡಾ. ಟೈಮ್ ಸರಿ ಇಲ್ಲ, ರಣನೀತಿ ಸರಿ ಇಲ್ಲ ಅಂದ್ರೆ ಎಂತಹ ದೈತ್ಯ ಸೇನಾ ಶಕ್ತಿ ಇದ್ರೂ ಮಣ್ಣು ಮುಕ್ಕಿದ ಘಟನೆಗಳು ಇತಿಹಾಸದಲ್ಲಿ ನಿಮಗೆ ಕಾಣೋದಿಕ್ಕೆ ಸಿಗುತ್ತೆ. ಅಮೆರಿಕ ವಿಯೆಟ್ನಾಂ ನಲ್ಲಿ ಯುದ್ಧ ಮಾಡೋ ಪರಿಸ್ಥಿತಿ ಬಂದಾಗ ಏನಾಯ್ತು? ಬಂದ ದಾರಿಗೆ ಸುಂಕ ಇಲ್ಲ ಅಂತೇಳಿ ವಾಪಸ್ ಬಂತು. ಅಫ್ಘಾನಿಸ್ತಾನದಲ್ಲಿ ವರ್ಷಗಟ್ಲೆ ಅಮೆರಿಕದ ಸೇನೆ ಠಿಕಾಣೆ ಹೂಡಿತ್ತು. ಆದ್ರೂ ಏನಾಯ್ತು? ಕೊನೆಗೆ ಅದೇ ತಾಲಿಬಾನಿಗಳ ಕೈಗೆ ಅಫ್ಘಾನಿಸ್ತಾನವನ್ನು ಕೊಟ್ಟು ಜಾಗ ಖಾಲಿ ಮಾಡಿತ್ತು ಅಮೆರಿಕ. ಉಕ್ರೇನ್ ರಷ್ಯಾ ಯುದ್ಧ ವರ್ಷದಿಂದ ನಡೀತಾ ಇದೆ, ಏನಾಗಿದೆ? ಇದೇ ರೀತಿಯ ಗತಿ ಭಾರತಕ್ಕೂ ಬರ್ಲಿ ಅನ್ನೋದೇ ಇವರೆಲ್ಲರ ಆಶಯ ನೋಡಿ. ಆದ್ರೆ ಮೋದಿ ಮೈಂಡ್ ಅಲ್ಲಿರೋ ವಿಚಾರಣೆ ಬೇರೆ. ಎಲ್ಲವನ್ನು ಪ್ಲಾನ್ ಮಾಡೋದು, ನೀಲನಕ್ಷೆ ಮಾಡಿ ಅದರ ಪ್ರಕಾರನೇ ಮುಂದಡಿ ಇಡೋದು. ಯಾಕಂದ್ರೆ ಮೋದಿ ಮಾಡ್ತಾ ಇರೋ ರಣತಂತ್ರ ಇವರಿಗೆ ಅರ್ಥ ಆಗಿ ಹೋಗಿದೆ. ಇದರಲ್ಲಿ ಭಾರತ ಗೆದ್ದೇ ಗೆಲ್ಲುತ್ತೆ. ಬಿಹಾರ ಎಲೆಕ್ಷನ್ ಬೇರೆ ಬರ್ತಾ ಇದೆ, ಬಿಜೆಪಿ ಕ್ಯಾಶ್ ಮಾಡ್ಕೊಳ್ಳುತ್ತೆ, ಮತ್ತೆ ಗೆದ್ದು ಬಿಡುತ್ತೆ ಅನ್ನೋದು ಇವರ ದುಃಖಕ್ಕೆ ಕಾರಣ. ಯಾಕಂದ್ರೆ ಪಾಕಿಸ್ತಾನ ಈಗ ಆಲ್ರೆಡಿ ಅರ್ಧ ಬರ್ಬಾದಾಗಿ ಹೋಗಿರೋ ದೇಶ. ಮೋದಿ ನೀರನ್ನು ನಿಲ್ಲಿಸಿ ಬಾಯಾರಿಕೆಯಿಂದ ಸಾಯುವಂತೆ ಮಾಡಿದ್ರು, ಬಾರ್ಡರ್ ನ ಬಂದ್ ಮಾಡಿ ವ್ಯಾಪಾರ ಸಂಬಂಧ ಸಂಪೂರ್ಣ ನಿಷೇಧ ಮಾಡಿ ಪಾಕಿಸ್ತಾನದಲ್ಲಿ ಬೆಲೆ ಏರಿಕೆಯಾಗುವಂತೆ ಆಯ್ತು. ಜನರು ದಂಗೆ ಏಳೋ ದಿನಗಳು ದೂರ ಇಲ್ಲ. ಬಲೂಚಿಸ್ತಾನ ಅಫ್ಘಾನಿಸ್ತಾನಕ್ಕೆ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡ್ತಾ ಇದೆ ಈಗ ಇಂಡಿಯಾ. ಈಗ ಪಾಕಿಸ್ತಾನ ತನ್ನೊಳಗಿನಿಂದಲೇ ಕುಸಿಯೋದಕ್ಕೆ ಶುರುವಾಗಿದೆ. ಮೋದಿಯವರು ಪಾಕಿಸ್ತಾನನ ಬರ್ಬಾದ್ ಮಾಡ್ತೀನಿ ಅಂತ ಇನ್ನು ಬಾಯಿ ಮಾತಲ್ಲಿ ಅಷ್ಟೇ ಹೇಳಿರೋದು. ಪ್ರತಿದಿನ $15 ಲಕ್ಷ ಪಾಕಿಸ್ತಾನ ಕಳೆದುಕೊಳ್ತಾ ಇರೋದು. ಇದು ಯಾವ ಅಣುಬಾಂಬ್ಗಿಂತ ಕಡಿಮೆ ಅಲ್ಲ ದಾಳಿ. ಸುಪ್ರೀಂ ಕೋರ್ಟ್ ಸಹ ಬದಲಾಗ್ತಾ ಇದೆ ಅನ್ನೋದಕ್ಕೆ ನಾನೇ ಈ ಹಿಂದೆ ಒಂದು ವಿಡಿಯೋ ಮಾಡಿ ನಿಮಗೆ ಸ್ಪಷ್ಟವಾಗಿ ಹೇಳಿದ್ದೆ. ಪೆಹಲ್ಗಾಂವ್ ನ ಘಟನೆಯಲ್ಲಿ ಮಡಿದವರಿಗೆ ಸಂತಾಪ ಸೂಚಿಸಿದೆ ಸುಪ್ರೀಂ ಕೋರ್ಟ್. ಈ ರೀತಿಯ ಘಟನೆ ಆಗಿರೋದು ಸುಪ್ರೀಂ ಕೋರ್ಟ್ ನ ಇತಿಹಾಸದಲ್ಲೇ ಮೊದಲ ಬಾರಿಗೆ ನನಗೆ ತಿಳಿದಿರುವ ಮಟ್ಟಿಗೆ. ಈಗ ಪೆಹಲ್ಗಾಂವ್ ನ ಘಟನೆಯನ್ನಿಟ್ಕೊಂಡು ವಿಚಾರಣೆ ಮಾಡಬೇಕು ಅಂತ ಹೋಗಿದ್ದವರ ಅರ್ಜಿಯನ್ನ ಬರ್ಖಾಸ್ತುಗೊಳಿಸುವ ಮೂಲಕ ಮೋದಿಗೆ ಹೆಗಲಿಗೆ ಹೆಗಲು ಕೊಟ್ಟಿದೆ ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ಗೂ ಈಗ ಪಶ್ಚಾತ್ತಾಪ ಕಾಡ್ತಾ ಇದೆ ಅನ್ಸುತ್ತೆ. ಬಿಜೆಪಿಯ ನಿಶಿಕಾಂತ್ ದುಬೆ ಸೇರಿದಂತೆ ಹಲವಾರು ನಾಯಕರು ಸುಪ್ರೀಂ ಕೋರ್ಟ್ ನತ್ತಾನೆ ಬೊಟ್ಟು ಮಾಡಿ ತೋರಿಸಿದ್ದಾರೆ. ಪೆಹಲ್ಗಾಂವ್ ನ ಈ ಘಟನೆಗೆ ಇಂಡೈರೆಕ್ಟ್ ಆಗಿ ಸುಪ್ರೀಂ ಕೋರ್ಟೇ ಕಾರಣ ಅಂತ. ಆರ್ಟಿಕಲ್ 370 ಖತಮ್ ಮಾಡಿದ ನಂತರ ಸುಪ್ರೀಂ ಕೋರ್ಟ್ ಒತ್ತಡ ಇರೋದಕ್ಕೆ ಶುರು ಮಾಡಿತು ಮೋದಿ ಸರ್ಕಾರದ ಮೇಲೆ. ಸೆಪ್ಟೆಂಬರ್ 2024 ಡೆಡ್ ಲೈನ್ ಕೊಟ್ಟು ಜಮ್ಮು ಕಾಶ್ಮೀರದಲ್ಲಿ ಎಲೆಕ್ಷನ್ ಆಗ್ಲೇಬೇಕು, ಸರ್ಕಾರ ರಚನೆ ಆಗ್ಲೇಬೇಕು ಅಂತ ಒತ್ತಡ ಏರ್ತು. ಆರ್ಟಿಕಲ್ 370 ಖತಮ್ ಆದ ನಂತರ ರಾಷ್ಟ್ರಪತಿ ಆಳ್ವಿಕೆ ಇತ್ತು. ಆಗೆಲ್ಲ ಶಾಂತಿ ನೆಲೆಸಿತ್ತು, ಒಂದೂ ಕಲ್ಲು ತೂರಾಟ ಇರಲಿಲ್ಲ, ಟೆರರ್ ಅಟ್ಯಾಕ್ ಗಳಿರಲಿಲ್ಲ. ಯಾವಾಗ ಉಮರ್ ಅಬ್ದುಲ್ಲಾ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂತು, ದಾಂಧಲಿ ಶುರುವಾಯಿತು, ಟೆರರ್ ಅಟ್ಯಾಕ್ಸ್ ಶುರುವಾಯಿತು. ಯಾರೆಲ್ಲ ಚುನಾವಣೆಯಲ್ಲಿ ಗೆದ್ದು ಉಮರ್ ಅಬ್ದುಲ್ಲಾ ನೇತೃತ್ವದ ಸರ್ಕಾರದಲ್ಲಿ ಸಚಿವರಾಗಿದ್ದಾರೋ ಅವರೇ ಸ್ಥಳೀಯರನ್ನ ಪ್ರವಾಸಿಗರ ವಿರುದ್ಧ ಎತ್ತಿ ಕಟ್ಟೋದಕ್ಕೆ ಶುರು ಮಾಡಿದ್ರು. ಪ್ರವಾಸಿಗರು ಕಾಶ್ಮೀರಕ್ಕೆ ಬರೋದು ಕಲ್ಚರಲ್ ಇನ್ವೇಷನ್ ಅಂತ. ಅಷ್ಟೇ ಅಲ್ಲದೆ ಪೊಲೀಸರು ಮತ್ತು ಸೇನೆಯ ಮೊರಾಲ್ ಡೌನ್ ಮಾಡುವ ಪ್ರಯತ್ನ ಮಾಡಿತು ಉಮರ್ ಅಬ್ದುಲ್ಲಾ ಸರ್ಕಾರ. ಅದರ ಪ್ರತಿಫಲನೆ ಪೆಹಲ್ಗಾಮ್ ಅಟ್ಯಾಕ್. ಇಷ್ಟೆಲ್ಲ ಆಗಿದ್ದಾದ್ರೂ ಯಾಕೆ ಚಂದ್ರಚೂಡ್ ಅವರು ಸುಪ್ರೀಂ ಕೋರ್ಟ್ ನ ಸಿಜೆ ಆದಾಗ ಅವರೇ ಕೊಟ್ಟಂತಹ ನಿರ್ಣಯ ಚುನಾವಣೆ ಮಾಡಿ ಜಮ್ಮು ಕಾಶ್ಮೀರಕ್ಕೆ ಸರ್ಕಾರದ ಆಡಳಿತ ಬರಲಿ ಅಂತ. ಉಮರ್ ಅಬ್ದುಲ್ಲಾ ಸರ್ಕಾರ ಬಂತು, ಆದ್ರೆ ಸಾಧಿಸಿದ್ದೇನು? ಶಾಸಕಾಂಗದ ವಿಚಾರದಲ್ಲಿ ನ್ಯಾಯಾಂಗ ಹಸ್ತಕ್ಷೇಪ ಮಾಡಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಈಗ ಅದೇ ಸುಪ್ರೀಂ ಕೋರ್ಟ್ ಪೆಹಲ್ಗಾಂವ್ ಘಟನೆಗೆ ಸಂಬಂಧಪಟ್ಟಂತೆ ಮೋದಿಗೆ ಹೆಗಲಿಗೆ ಹೆಗಲು ಕೊಟ್ಟು ಕೈ ಜೋಡಿಸಿದೆ. ಇದು ಶುಭ ಸಂಕೇತ ಅಂತ ನಾನಾದ್ರೂ ಭಾವಿಸ್ತೀನಿ. ನಿಮ್ಗೆ ಏನನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.